ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಸುದ್ದಿಗಳು ಸದ್ದು ಮಾಡಿವೆ. ರಾಜಧಾನಿಯ ಪಾರ್ಕ್ ಒಂದರಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಆತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನ ಹೊಯ್ಸಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿನಿಮಾ ಸ್ಟೈಲ್ನಲ್ಲಿ ಕಾರು ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಜೈಲಿಂದ ಹೊರಬಂದಿರುವ ನಟಿ ರಮ್ಯಾ ರಾವ್ಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ನಿನ್ನೆ ಪ್ರಸಾರ ಮಾಡಿದ್ದ 2 ಏರಿಯಾಗಳ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಇದು ನ್ಯೂಸ್ 18 ವರದಿಗೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಎಲ್ಲ ಸುದ್ದಿಗಳ ಮಧ್ಯೆ ಬೆಂಗಳೂರಿನಲ್ಲಿ ಬ್ಯಾಂಕ್ ನಿರ್ಲಕ್ಷ್ಯಕ್ಕೆ ಗೋಲ್ಡ್ ಅಡವಿಟ್ಟವರು ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಈ ಕುರಿತು ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕೊಂಡು ಹೋದ ಅನ್ನೋ ಹಾಗೆ ಗಿರಿನಗರದ ಇಂಡಿಯನ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಎಂಬಾತ ಒಳಗಡೆ ಗ್ರಾಹಕರು ಇಟ್ಟಿದ್ದಂತಹ ಸುಮಾರು 2.25 ಕೆಜಿ ಗೋಲ್ಡ್ ಅನ್ನ ಕಳ್ಳತನ ಮಾಡಿದ್ದ. ಸುಮಾರು 4 ಕೋಟಿ ಮೌಲ್ಯದ ಗೋಲ್ಡ್ ಅನ್ನ ಕಳ್ಳತನ ಮಾಡಿದ್ದ. 24 ಜನ ಗ್ರಾಹಕರು ತಮ್ಮ ಕಷ್ಟದ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಗೋಲ್ಡ್ ಅನ್ನ ಅಡ ಇಟ್ಟಿದ್ರು. ಇವತ್ತಿಗೂ ಕೂಡ ಬಡ್ಡಿಯನ್ನ ಕಟ್ತಿದ್ದಾರೆ. ಈಗಾಗಲೇ ಪ್ರಕರಣ ದಾಖಲಾಗಿ ಸುಮಾರು 3 ತಿಂಗಳು ಆಗ್ತಾ ಬಂತು. ಹಾಗಾದ್ರೆ ಗ್ರಾಹಕರುಗಳ ಸಮಸ್ಯೆಗಳೇನು? ಸದ್ಯಕ್ಕೆ ಈ ಒಂದು ಪ್ರಕರಣ ಎಲ್ಲವರೆಗೂ ಬಂದು ನಿಂತಿದೆ. ಬ್ಯಾಂಕ್ನವರು ಏನ್ ಹೇಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ಬ್ಯಾಂಕ್ನಲ್ಲಿ ಗೋಲ್ಡ್ ಅನ್ನ ಅಡ ಇಟ್ಟಿದ್ದಂತ ಎಲ್ಲರೂ ಕೂಡ ಮಧ್ಯಮ ವರ್ಗದ ಜನರು. ಎಲ್ಲರೂ ಕೂಡ ಸಾಕಷ್ಟು ಕನಸುಗಳನ್ನ ಕಂಡಿದ್ರು. ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಒಂದು ಬ್ಯಾಂಕ್ನಲ್ಲಿ ಅಡವಿಟ್ಟು ಸಾಲವನ್ನ ಪಡೆದಿದ್ರು. ನಂತರ ಪ್ರತಿ ತಿಂಗಳು ಕೂಡ ಇಟ್ಟಂತಹ ಗೋಲ್ಡ್ಗೆ ಬಡ್ಡಿಯನ್ನ ಕೂಡ ಕಟ್ಟುವಂತಹ ಕೆಲಸವನ್ನ ಮಾಡ್ತಿದ್ರು. ಒಬ್ಬೊಬ್ಬರದು ಒಂದೊಂದು ಕತೆ ಇದೆ. ಇಲ್ಲಿ ಪಳನಿ ಎಂಬಾತ ತನ್ನ ತಂದೆಗೆ ಹುಷಾರಿಲ್ಲ ಅಂತೇಳಿ ತನ್ನ ಕುಟುಂಬಸ್ಥರ ಚಿನ್ನವನ್ನ ಎಲ್ಲವನ್ನೂ ಕೂಡ ಅಂದ್ರೆ ಸುಮಾರು 100 ಗ್ರಾಮ್ಗೂ ಹೆಚ್ಚು ಚಿನ್ನವನ್ನ ತಂದು ಈ ಒಂದು ಬ್ಯಾಂಕ್ನಲ್ಲಿ ಇಟ್ಟಿದ್ದ. ಲಕ್ಷಾಂತರ ರೂಪಾಯಿ ಹಣವನ್ನ ಸಾಲವಾಗಿ ಪಡೆದಿದ್ದ. ಬಡ್ಡಿ ಕಟ್ಟಿದ್ರೆ ಆಯ್ತು ಕೂಡ, ಮನೆಯಲ್ಲಿ ಚಿನ್ನ ಇಲ್ಲ ಅಂದ್ರೂ ಓಕೆ, ತಂದೆ ಹುಷಾರಿಲ್ಲ, ಅವರಿಗೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ಅವರ ಆರೋಗ್ಯಕ್ಕಾಗಿ ಇಲ್ಲಿ ತಮ್ಮ ಕುಟುಂಬಸ್ಥರ ಹೆಂಡತಿ, ತಂಗಿ ಇಂಥವರ ಒಂದು ಗೋಲ್ಡ್ಗಳನ್ನ ತಂದು ಈ ಒಂದು ಬ್ಯಾಂಕ್ ನಲ್ಲಿ ಅಡ ಇಟ್ಟಿದ್ದ. ಮನೆಯಲ್ಲಿರುವಂತವರಿಗೆ ಮದುವೆ ಮಾಡಬೇಕು ಅಂತೇಳಿ ಗೋಲ್ಡ್ ಬೇಕಾಗುತ್ತೆ. ಈಗ ಗೋಲ್ಡ್ ನ ರೇಟ್ ಮುಗಿಲಿಮಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಗೋಲ್ಡ್ ಅನ್ನ ನಾನು ಸಾಲ ಏನ್ ಕೊಟ್ಟಿದ್ದೀನಿ ಅದನ್ನ ಕೊಟ್ಬಿಟ್ಟು ವಾಪಸ್ ಇಸ್ಕೊಂಡ್ರಾಯ್ತು, ಗೋಲ್ಡ್ ಮದುವೆಗೆ ಸಹಾಯ ಆಗುತ್ತೆ ಅಂತೇಳಿ ಪಳನಿ ಬಂದು ಕೇಳಕ್ಕೆ ಬಂದಂತ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಕಳ್ಳತನ ಆಗಿತ್ತು. 3 ತಿಂಗಳಿಂದಲೂ ಕೂಡ ಇಲ್ಲಿ ಬ್ಯಾಂಕ್ನವರು ಯಾವುದೇ ರೀತಿಯಾದಂತಹ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಕೇಸ್ ಆಗಿದೆ, ಆದ್ರೆ ಇನ್ನೂ ಕೂಡ ಯಾವುದೇ ಗ್ರಾಹಕರಿಗೆ ಸರಿಯಾದಂತಹ ಹಣ ಇಲ್ಲ. ಆದ್ರೆ ಕಳ್ಳತನ ಆಗಿಯೇ 3 ತಿಂಗಳಾಗ್ತಿದ್ರು ಕೂಡ ಪ್ರತಿ ತಿಂಗಳು ಕೂಡ ಕಳ್ಳತನ ಆದ್ಮೇಲೂ ಕೂಡ ಕಳ್ಳತನ ಆಗಿರುವಂತಹ ಚಿನ್ನಕ್ಕೆ ಇಲ್ಲಿ ಬಡ್ಡಿಯನ್ನ ಕಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮೈಸೂರಲ್ಲಿ ಜಾಗ ತಗೋಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಗೋಲ್ಡ್ ಪ್ಲೆಡ್ಜ್ ಮಾಡಿದ್ದೆ. ಮತ್ತೆ ಈ ಗೋಲ್ಡ್ ಕಳ್ಳತನ ಆದ್ಮೇಲೆ ಇವರು ಪೊಲೀಸ್ ಅವರು ಬ್ಯಾಂಕ್ನವರು ಎಲ್ಲ ಸೇರಿಕೊಂಡು ಯಾವುದೇ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿಲ್ಲ. ಇನ್ಫಾರ್ಮ್ ಮಾಡದೆ ಅವರೇ ಏನು ಮಾಡಿದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಅವ್ರ ಮೇಲೆ ಯಾವುದೋ ಕೀನ ಮಿಸ್ಪ್ಲೇಸ್ ಮಾಡಿಟ್ಟಿದ್ದಾರೆ ಅಂತೇಳಿ ಯಾವುದೋ ಒಂದು 316 ಕೇಸ್ ಹಾಕ್ಬಿಟ್ಟು ಸಿಂಪಲ್ ಆಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದು 316 ಹಾಕಿ ಸಿಂಪಲ್ ಆಗಿ ಕ್ಲೋಸ್ ಮಾಡೋ ಕೇಸ್ ಅಲ್ಲ. ಈಗ ಆರ್ಡಿನರಿ ಒಬ್ಬ ಪಿಕ್ ಪಾಕೆಟ್ ಮಾಡಿದವನ್ನ ಹಿಡ್ಕೊಂಡೋಗಿ ಇವರು ಜೈಲಲ್ಲಿ 3 ತಿಂಗಳು ಇಡ್ತಾರೆ. ಆರ್ಡಿನರಿ ಪಿಕ್ ಪಾಕೆಟ್ ಅನ್ನು ಇಲ್ಲಿ ಕೋಟ್ಯಾಂತರ ರೂಪಾಯಿ ಕಳ್ಳತನ ಆಗಿರೋದು, ಅವನ್ನ 3 ದಿನದಲ್ಲಿ ಇವರು ಬೇಲಲ್ಲಿ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಮ್ಯಾನೇಜರು, ಬ್ಯಾಂಕ್ ಸಿಬ್ಬಂದಿಗಳು, ಪೊಲೀಸ್ನವರು ಎಲ್ಲರೂ ಶಾಮೀಲಾಗಿ ಈ ಕೆಲಸ ನಡೆದಿದೆ. ಊರಲ್ಲಿ ಸ್ವಲ್ಪ ನಮ್ಮ ತಂದೆ ಕಾಲು ಮುರಿದೋಯ್ತು, ಪ್ರಾಬ್ಲಮ್ ಹಿಂಗೆ ಅದಕ್ಕೆ 3 ಜನದ್ದು ಇರೋದು ಗೋಲ್ಡ್ ನಮ್ಮ ಹೆಸರಲ್ಲಿ ಮಾಡ್ಬಿಟ್ಟಿದ್ವಿ. ಇವಾಗ 12 ತಿಂಗಳು ಬಂದು ರಿನೋಲ್ ಮಾಡಿಬಿಟ್ಟು ಎಲ್ಲ ಬಡ್ಡಿ ಎಲ್ಲ ಕಟ್ಬಿಟ್ಟು ಹೋಗಿನಿ ಸರ್. ಶೀಟು ಕೊಟ್ಟಾರ 12 ತಿಂಗಳು ಬಂದು ರಿನೋಲ್ ಮಾಡಿ ಕೊಟ್ಟ ಮೇಲೆ ಇವಾಗ 1 ತಿಂಗಳಿಗೆ ಒಡವೆ ಇಲ್ಲ ಅಂತಾರೆ ಕಡೆ. ಅವಾಗೇನು ಮಾಡೋದು ನೋಡಿ, ಮನೆ ಕಟ್ತಾ ಇದೀವಿ, ಅದಕ್ಕೆ ಅಮೌಂಟ್ ಬೇಕಾಗಿತ್ತು ಅಂತ ಇಟ್ಟಿದ್ದೀವಿ. 1 ವರ್ಷ ಆದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡಿ ಹೊಸ ತರ ಇಡೋ ತರ ರೂಲ್ಸ್ ಇದೆ ಇಲ್ಲಿ. ಆ ತರ ಮಾಡಕ್ಕೆ ಬಂದಾಗನೇ ಈ ಗೋಲ್ಡ್ ಹೋಗಿರೋದೇ ನಮಗೆ ಗೊತ್ತಾಯ್ತು. ನಮಗೆ ಇವಾಗ ಯಾವ್ದೋ ಒಂದು ಸೆಟ್ಲ್ಮೆಂಟ್ ಮಾಡ್ಬೇಕು ಅವರು. ಇವಾಗ ನಾವು ಅವಾಗ ಬಂದು ಹೋಗ್ತಾ ಇದೀವಿ. ಅವ್ರು ಕರೆಕ್ಟಾಗಿ ಮಧ್ಯಾಹ್ನ ನಾನು ಬಂದಿದ್ದೆ, ನಿಮ್ಮ ಜ್ವೆಲ್ವೇನು ಬರುತ್ತೆ ಕೊಡ್ತೀವಿ ಅಂತ ಕೇರ್ಲೆಸ್ ಆಗಿ ಹೇಳ್ತಾ ಇದ್ದಾರೆ. ಚಿನ್ನ ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕೇಳ್ದೆ ಏನು ಹೇಳ್ತಾರೆ, 1 ತಿಂಗಳಿರಿ, ಕೇಸ್ ನಡೀತಾ ಇದೆ, ಕೊಡ್ತೀನಿ, ಅದೇನದ ಬಂದ್ಬಿಡುತ್ತೆ ನಿಮ್ದೆ ಅಷ್ಟೇ ಹೇಳ್ತಾ ಇರೋದು. ಮತ್ತೆ 1 ತಿಂಗಳು ಬಿಟ್ಟು ಬಂದು ಕೇಳಿದ, ಅವನ್ನ ಆಗಲಿಲ್ಲ, ಕೇಟ್ಗೆ ಹೋಗಿದೆ, ಹಂಗೆ ಹೋಗಿದೆ, ಇಲ್ಲಾಂದ್ರೆ ಜೂನಲ್ ಆಫೀಸ್ಗೆ ಹೋಗಿ
ನಾವು ಇಟ್ಟಿರೋದು ಇಲ್ಲೇ, ಇವರು ತೂಕ ಮಾಡಿ ದುಡ್ಡು ಕೊಟ್ಟಿರೋದು ಇಲ್ಲೇ, ನಾವೇನಕ್ಕೆ ಸರ್ ಅಲ್ಲಿಗೆ ಹೋಗ್ಬೇಕು? ಅರ್ಥ ಆಯ್ತಾ? ನಾವೇನಕ್ಕೆ ಅಲ್ಲಿಗೆ ಹೋಗ್ಬೇಕು? ಇವರು ಮಾಡಿರೋದು, ಕಳ್ತನ ಮಾಡಿರೋದು ಇವರು. ಇವನ್ನ ಎಲ್ಲಿ ಹೋಗಿ ಕೇಳೋದು? ನಾವು 209 ಗ್ರಾಮ್ ಇಟ್ಟಿದ್ವಿ, ಅದರಲ್ಲಿ 182 ಗ್ರಾಮ್ ಕಳ್ತನ ಆಗಿದೆ. ಅದು ಅವ್ರು ನಮ್ಗೇನು ಅಪ್ಡೇಟು ಹೇಳಿಲ್ಲ, ರೆಸ್ಪಾಂಡು ಮಾಡಿಲ್ಲ, ಏನು ಒಂದು ಮೇಲ್ ಕಳಿಸಿಲ್ಲ, ಫೋನ್ ಮಾಡಿ ನಿಮ್ದು ಹಿಂಗೆ ಕಳ್ತನ ಆಗಿದೆ ಅಂತಲೂ ಹೇಳಿಲ್ಲ. ನಾವೀಗ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನೋಡಿಬಿಟ್ಟೆ ನಮ್ಗೆ ಗೊತ್ತಾಗಿದ್ದು. ಅದಾದ್ಮೇಲೆ ನಾನು ಬಂದೆ, ಇಲ್ಲಿ ಬಂದು ಕೇಳಿದಾಗ, ನಾನು ಆಲ್ರೆಡಿ 14 ದಿನ ಲೇಟ್ ಬಂದಿದ್ದೆ. ಬಂದಾಗ ಕೇಳಿದಾಗ ಏನಾಗಿದೆ ಅಂದರೆ, ಇಲ್ಲ ಸರ್ ನಿಮ್ಮದು ಸ್ವಲ್ಪ ಕಳ್ತನ ಆಗಿದೆ ಅಂದರು. ಹೌದಾ ಸರ್, ಎಷ್ಟು ಸ್ವಲ್ಪ ಅಂದರೆ 182 ಗ್ರಾಮ್ ಸ್ವಲ್ಪ ಅಂತ ಇವ್ರಿಗೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾ ಇರೋದು. ಅವ್ರು ಕಳ್ತನ ಮಾಡಿದ್ದಾರೆ ನಮ್ಗೆ ಗೊತ್ತಾಗಿದ್ದೆ ನ್ಯೂಸಿಂದನೇ ಗೊತ್ತಾಗಿದ್ದು. ಇಲ್ಲೆಲ್ಲ ಆದಮೇಲೆ ತೋಯಜಾಕ್ಷಿ ಅವ್ರು ಬಂದಾದ್ಮೇಲೆ, ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 15 ಡೇಸ್ ಆದಮೇಲೆ ನಮಗೆ ಗೊತ್ತಾಗಿದೆ, ಟಿ ವಿಲಿ ಬಂದಾದ್ಮೇಲೆ. ಸೊ ಇನ್ನೂ ಕರೆಕ್ಟ್ ಇನ್ಫಾರ್ಮೇಷನ್ ಇರಲಿಲ್ಲ ನಮಗೆ. ಸೊ ಇವಾಗ ಬಂದ್ರೂ, ಇವಾಗ ಕೇಳಿದ್ರು, ಲೈಕ್ ಅವತ್ತೇ ಕೇಳಿದ್ವಿ, ಒಂದು ವಾರದಲ್ಲಿ ಸೆಟಲ್ ಮಾಡಿಕೊಡ್ತೀವಿ ಅಂತಂದ್ರು. ಸೊ ಒಂದು ವಾರ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು. ಸೊ ಏನೂ ರೆಸ್ಪಾನ್ಸೇ ಇಲ್ಲ ಇವ್ರ ಕಡೆಯಿಂದನೂ ಇಲ್ಲ, ಝೋನಲ್ ಮ್ಯಾನೇಜರ್ ಕಡೆಯಿಂದನೂ ಇಲ್ಲ, ಏನೂ ಇಲ್ಲ. ಬರೀ ನೆಗ್ಲಿಜೆನ್ಸ್ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ರೆಪ್ಯುಟೇಷನ್ ಹಾಳಾಗತ್ತೆ, ಟೈಮ್ ಕೊಡಿ ಅಂತ ಹೇಳಿದ್ದಾರೆ ತಾನೆ. ನಾವು ಟೈಮ್ ಕೊಟ್ಟಿದ್ವಿ. ಸೊ ದೇ ಆರ್ ಆಲ್ಸೋ ಸಪೋಸ್ ಟು ರೆಸ್ಪಾನ್ಸಿಬಲಿ ಆನ್ಸರ್ ಟು ಅಸ್. ನಮಗೆ ಜಸ್ಟಿಸ್ ಬೇಕು, ನಮ್ಗೆ ಇಮಿಡಿಯೇಟ್ ಸೆಟಲ್ಮೆಂಟ್ ಬೇಕು. ನಾವು ಕೋರ್ಟ್ ಕೇಸ್ ಆಗೋದಾಕ ನಾವು ವೆಯ್ಟ್ ಮಾಡಕ್ ಆಗಲ್ಲ. ದಟ್ ಇಸ್ ಓನ್ಲಿ ಡಿಮ್ಯಾಂಡ್ ದಟ್ ವಿ ಆರ್ ಆಸ್ಕಿಂಗ್ ಫಾರ್. ನಾವೇ ಅವತ್ತೇ ದುಡ್ಡು ಕೇಳ್ತಾ ಇಲ್ಲ, ನಮ್ದು ಹಾರ್ಡ್ ಅಂಡ್ ಮನಿ ನಾವು ಕೇಳ್ತಾ ಇದ್ವಿ. ನಾವು ಈ ಥರ ಲೋನ್ ಕ್ಲೋಸ್ ಮಾಡ್ತೀವಿ, ಚಿಕ್ಕದೊಂದು ಅಮೌಂಟ್ ಇದೆ, ನನಗೆ ಗೋಲ್ಡ್ ಕೊಡ್ತೀರಾ ಅಂದರೆ ಇಲ್ಲ ಇಂಟ್ರೆಸ್ಟ್ ಮಾತ್ರ ಆಗ್ತಾ ಇದ್ದಾರೆ ನಮಗೆ ಗೋಲ್ಡ್ ಹೋಗಿರೋದಕ್ಕೆ. ಆದರೆ ಗೋಲ್ಡ್ ಕೊಡಲ್ವಂತೆ, ನಮಗೆ ಇದು ಇಂಟ್ರೆಸ್ಟ್ ಆಗ್ತಾ ಇರ್ತಾರೆ. ಕ್ಲೋಸ್ ಮಾಡಿದ್ರೆ ಅದು ಗೋಲ್ಡ್ ಸಿಕ್ದಾಗ ಗೋಲ್ಡ್ ಕೊಡ್ತಾರಂತೆ ನಮಗೆ. ಒಳ್ಳೆ ರೇಟ್ ಇದೆಯಲ್ಲ, ಮಾರ್ಬಿಟ್ಟು ಏನು ಸಾಲ ಇದೆಯೋ ತೀರಿಸ್ಕೊಂಡು ಒಂದು ಸ್ವಲ್ಪ ನನಗೆ ಇಟ್ಕೊಳ್ಳೋಣ ಅಂತ ಹೇಳಿ. ನನ್ನ ಜೀವನಕ್ಕೆ ಇನ್ನೇನೂ ಇಲ್ಲ ನಂಗೆ ಆಧಾರ, ಅದಕ್ಕೋಸ್ಕರ ಅದನ್ನು ನೋಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಅದು ನನಗೆ ಗೋಲ್ಡು ಸಿಗ್ತಿಲ್ಲ, ಈ ಕಡೆ ಬಿಡಿಸ್ಕೊಳ್ಳೋದಕ್ಕೆ ಒಬ್ಬರನ್ನ ನಾನು ಕೇಳ್ಕೊಂಡಿದ್ದೀನಿ, ಅವ್ರು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಗೋಲ್ಡ್ ಬಿಡಿಸ್ಕೊಂಡು ಸೇಲ್ ಮಾಡಿಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ನಂದು ಇದು ಮಾಡ್ಕೊಳ್ಳೋಣ, ಸಾಲ ತೀರಿಸ್ಕೊಳ್ಳೋಣ ಅಂದರೆ ಆಗ್ತಿಲ್ಲ. ಗ್ರಾಹಕರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರೆ, ಅವರು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಬ್ಯಾಂಕ್ನವ್ರು ಏನು ಹೇಳ್ತಾರೆ, ಬ್ಯಾಂಕ್ನವರ ಒಂದು ರಿಯಾಕ್ಷನ್ ಏನಿದೆ ಅನ್ನೋದ್ರ ಬಗ್ಗೆ ಆಶಿಕ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬ್ಯಾಂಕ್ ಸಿಬ್ಬಂದಿಗಳೇ ಚಿನ್ನ ಕದ್ದಿದ್ದಾರೆ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ಬ್ಯಾಂಕನ್ನ ಹೋಗಿ ನಮ್ಮ ಚಿನ್ನ ವಾಪಸ್ ಕೊಡಿ ಅಂತಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ಪರಿಣಾಮ ಬಡವರು, ಚಿನ್ನ ಗಿರವಿ ಇಟ್ಟಂತವರು, ಮೋಸ ಹೋದವರು ಇದೀಗ ಪ್ರತಿದಿನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನ ಸಿಬ್ಬಂದಿಗಳಿಂದನೇ ಕಳ್ಳತನ ಆಗಿರೋದು ಇದೀಗ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಒಬ್ಬರಿಗೆ ಇಬ್ಬರಿಗೆಲ್ಲ ಬರೋಬ್ಬರಿ 24 ಜನರಿಗೆ ಇದೇ ರೀತಿಯಾಗಿ ಮೋಸ ಆಗಿದೆ. ಬ್ಯಾಂಕ್ನಲ್ಲಿಟ್ಟಿರುವಂಥ ಚಿನ್ನ ಇಟ್ಟವರು ಪರದಾಡ್ತಾ ಇದ್ದಾರೆ. ಯಾರಿಗೆ ಕೇಳಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂಥ ಉತ್ತರ ಸಿಗದೆ ಆತಂಕಕ್ಕೊಳಗಾಗಿದ್ದಾರೆ. ಚಿನ್ನ ವಾಪಸ್ ಕೊಡಿ ಅಂತಂದರೆ ಬ್ಯಾಂಕ್ ಸಿಬ್ಬಂದಿಗಳು ಹೊಣೆಗೇಡಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮಗೂ ಕಳ್ಳತನ ಆದ ಚಿನ್ನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿಗಳು, ಹಿರಿಯ ಅಧಿಕಾರಿಗಳು ಕೈ ತೊಳ್ಕೊಳ್ತಾ ಇದ್ದಾರೆ. ಹಳೆ ಮ್ಯಾನೇಜರ್ ಹೊಸ ಮ್ಯಾನೇಜರ್ ಬಳಿ ಹೋಗಿ ವಿಚಾರಿಸುವಂತೆ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಆದರೆ ದಿನ ಬೆಳಗಾದ್ರೆ ಬ್ಯಾಂಕ್ ಅಧಿಕಾರಿಗಳ ಕಚೇರಿಯನ್ನೇ ಮೋಸ ಹೋದವರು ಅಲೆದಾಡ್ತಾ ಇದ್ದಾರೆ. ಮೋಸ ಹೋದವರಿಗೆ ಸರಿಯಾದ ಮಾಹಿತಿಯನ್ನು ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಕೊಡ್ತಾ ಇಲ್ಲ. ಕೇಸ್ ಇತ್ಯರ್ಥ ಆಗೋವರೆಗೂ ಕೂಡ ಚಿನ್ನ ಕೊಡಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಈಗ ಕಳ್ಳತನ ಆಗಿರೋ ಚಿನ್ನಕ್ಕೆ ಬಡ್ಡಿ ಕಟ್ಟಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಮೋಸ ಹೋದವರದ್ದಾಗಿದೆ. ಇದರ ಬಗ್ಗೆ ನ್ಯೂಸ್ 18 ಕೂಡ ಬ್ಯಾಂಕ್ ಸಿಬ್ಬಂದಿಗಳಲ್ಲಿ, ಹಿರಿಯ ಅಧಿಕಾರಿಗಳಲ್ಲಿ ಮಾಹಿತಿ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತು. ಆದರೆ ನ್ಯೂಸ್ 18ಗೆ ಯಾವ ಅಧಿಕಾರಿಗಳಾಗಲಿ ಅಥವಾ ಬ್ಯಾಂಕ್ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾದರೆ ಎಷ್ಟು ಚಿನ್ನ ಕಳ್ಳತನ ಆಗಿದೆ, ಪೊಲೀಸರ ತನಿಖೆ ಎಲ್ಲಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಮುನಿರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಈಗಾಗಲೇ ಈ ಕೇಸ್ ದಾಖಲಾಗಿ 2.5 ತಿಂಗಳು ಕಳೆದಿದೆ. ಆರೋಪಿ ಕಿರಣ್ ಅನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಕೂಡ ಮಾಡಿದ್ರು. ಮತ್ತೆ ಆತನಿಂದ 1.3 kg ಚಿನ್ನವನ್ನು ಕೂಡ ರಿಕವರಿ ಮಾಡಿದ್ರು. ಹಾಗಾದ್ರೆ ಉಳಿದ ಚಿನ್ನ ಎಲ್ಲಿ, ಮತ್ತೆ ಈ ಒಂದು ಪ್ರಕರಣದ ತನಿಖೆ ಎಲ್ಲಿವರೆಗೂ ಬಂದಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟ ಕಳವು ಪ್ರಕರಣ ಸಂಬಂಧ ಈಗಾಗಲೇ ಗಿರಿನಗರ ಪೊಲೀಸರು ಕೂಡ ತನಿಖೆ ಮುಂದುವರೆಸಿದ್ದಾರೆ. ಕಳೆದ 2.5 ತಿಂಗಳಿಂದ ಇದು FIR ದಾಖಲಾಗಿತ್ತು. ನಂತರ ಆರೋಪಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡಿದ್ರು. ಸದ್ಯ ಈಗ ಆರೋಪಿ ಜಾಮೀನು ಪಡೆದು ಹೊರಗಡೆ ಕೂಡ ಬಂದಿರೋದು. ಈ ನಡುವೆ ಈ ಒಂದು ಪ್ರಕರಣದಲ್ಲಿ ಕಳುವಾಗಿದ್ದಂತ ಚಿನ್ನವನ್ನ ರಿಕವರಿ ಮಾಡುವಂತ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 1.300 ಗ್ರಾಮ್ kg ಏನಿದೆ ಆ ಒಂದು ಚಿನ್ನವನ್ನ ಪೊಲೀಸರು ರಿಕವರಿ ಕೂಡ ಮಾಡಿದ್ದಾರೆ. ಇನ್ನು ಉಳಿದಂತೆ 1 kg 500 ಗ್ರಾಮ್ ಚಿನ್ನವನ್ನ ಖಾಸಗಿ
ಖಾಸಗಿ ಫೈನಾನ್ಸ್ ಸಂಸ್ಥೆಯಲ್ಲಿ ಒಂದು ಹಣ ಕೂಡ ಇಟ್ಟಿರೋದ್ರಿಂದ ಅದನ್ನ ರಿಕವರಿ ಮಾಡುವಂತ ಪ್ರಕ್ರಿಯೆ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಕಾನೂನು ತೊಡಕು ಕೂಡ ಉಂಟಾಗಿರೋದ್ರಿಂದ ಕೋರ್ಟ್ ನಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ನಡುವೆ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದು ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಮಾಡಬೇಕು ಅಂತೇಳಿ ಈಗ ಗಿರಿನಗರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ಬ್ಯಾಂಕ್ನ ಅಧಿಕಾರಿಗಳೇ ದೂರುದಾರರು ಕೂಡ ಆಗಿರೋದ್ರಿಂದ ಅವರಿಂದ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಚಿನ್ನ ಅಡ ಇಟ್ಟಂತ ಏನು ಗ್ರಾಹಕರು ಏನಿದ್ರೆ ಅವರ ಒಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು ಎಷ್ಟು ಗ್ರಾಮ್ ಚಿನ್ನವನ್ನ ಅಡ ಇಡಲಾಗಿತ್ತು ಮತ್ತೆ ಅದರ ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಈಗ ಸಂಗ್ರಹ ಮಾಡಿದ್ದಾರೆ. ಆದಷ್ಟು ಬೇಗ ಈ ಒಂದು ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿ ಆ ನಂತರ ಗ್ರಾಹಕರು ತಮ್ಮ ಚಿನ್ನವನ್ನ ಬಿಡಿಸಿಕೊಳ್ಳೋ ಸಲುವಾಗಿ ಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಬೇಕಾಗುತ್ತೆ. ಕೋರ್ಟ್ ನ ಅನುಮತಿಯನ್ನ ಪಡೆದು ನಂತರ ಗ್ರಾಹಕರು ತಾವು ಅಡ ಇಟ್ಟಿರುವಂತಹ ಏನು ಚಿನ್ನ ಏನಿದೆ ಅದನ್ನ ಏನು ಪೊಲೀಸರ ಸಮ್ಮುಖದಲ್ಲಿ ಒಂದು ವಾಪಸ್ ಪಡ್ಕೊಳ್ಳೋದಕ್ಕೆ ಕೂಡ ಒಂದು ಅವಕಾಶ ಇರುವಂತದ್ದು. ಅದರಿಂದ ಈಗ ಪೊಲೀಸರು ಶೀಘ್ರದಲ್ಲೇ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿ ನಂತರ ಗ್ರಾಹಕರಿಗೆ ಕೋರ್ಟ್ ನ ಮುಖಾಂತರವಾಗಿ ಅನುಮತಿಯನ್ನ ಪಡೆದು ತಮ್ಮ ಚಿನ್ನವನ್ನು ಪಡ್ಕೊಳ್ಳೋದಕ್ಕೆ ಒಂದು ಸೂಚನೆ ಕೊಡೋದಕ್ಕೆ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಈ ಒಂದು ಪ್ರಕರಣದ ತನಿಖೆಯನ್ನ ಈಗ ಗಿರಿನಗರ ಪೊಲೀಸರು ನಾನಾ ಆಯಾಮಗಳಲ್ಲಿ ಏನು ಚುರುಕಾಗಿ ಮಾಡ್ತಾ ಇದ್ದು ಶೀಘ್ರದಲ್ಲೇ ಏನು ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪ್ರಕರಣದಲ್ಲಿ ಒಟ್ಟು 2.8 kg ವರದಿಯಾಗಿತ್ತು ಲಾಸ್ ಆಗಿರೋ ಬಂಗಾರ. ಅದರಲ್ಲಿ 1.3 kg ರಿಕವರಿ ಆಗಿದೆ. ಇನ್ನು 1.5 kg ಮುತ್ತೂಟ್ನಲ್ಲಿ ಅವನು ಅಡ ಇಟ್ಟಿದ್ದು. ಆ ಮುತ್ತೂಟ್ನವರು ಹೈಕೋರ್ಟ್ನಲ್ಲಿ ಒಂದು ಸೀಸ್ ಮಾಡಬಾರ್ದು, ಆದರೆ ತನಿಖೆ ಮುಂದುವರಿಸಬಹುದು ಅಂತ ಆದೇಶ ತಗೊಂಡಿದ್ದಾರೆ. ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ತನಿಖೆ ಮುಂದುವರೆದಿದೆ. ಇಡೀ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಮತ್ತೆ ತನಿಖೆಯ ಹಂತ ಯಾವ ರೀತಿ ಇದೆ ಮತ್ತೆ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಅದನ್ನ ಈಗ ಮಾದೇಶ್ ಹೇಳ್ತಾರೆ, ನೋಡೋಣ. ನೋಡಿದ್ರಲ್ಲ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲಿ ಬ್ಯಾಂಕ್ನವ್ರದ್ದೇ ತಪ್ಪು, ಬ್ಯಾಂಕ್ನವರೇ ಹೊಣೆಗಾರರು, ಆದ್ರೆ ಅಲ್ದಾಡ್ತಿರೋದು ಮಾತ್ರ ಗ್ರಾಹಕರು. ಪರಿಸ್ಥಿತಿ ಎದುರಿಸ್ತಿರೋದು ಮಾತ್ರ ಗ್ರಾಹಕರು. ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗ್ತಿರೋದು ಮಾತ್ರ ಗ್ರಾಹಕರಿಗೆ. ಇದು ಬರೀ ಇಂಡಿಯನ್ ಬ್ಯಾಂಕ್ನ ಕಥೆ ಅಲ್ಲ, ಬೇರೆ ಬೇರೆ ಬ್ಯಾಂಕ್ಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಬರೀ ಅಡ ಇಟ್ಟ ಚಿನ್ನ ಅಷ್ಟೇ ಅಲ್ಲ, ಲಾಕರ್ನಲ್ಲಿ ಸೇಫ್ ಇರುತ್ತೆ ಅಂತ ಇಟ್ಟ ಚಿನ್ನಕ್ಕೂ ಕೂಡ ಇಲ್ಲಿ ಗ್ಯಾರಂಟಿ ಸಿಗ್ತಿಲ್ಲ. ಸೊ ನೀವು ಕೂಡ ಯಾವ್ದಾದ್ರು ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ರೆ ಒಮ್ಮೆ ಹೋಗಿ ಪರಿಶೀಲನೆ ಮಾಡಿ. ನೀವು ಕೂಡ ಲಾಕರ್ನಲ್ಲಿ ಚಿನ್ನ ಇಟ್ಟಿದ್ರೆ ಹೋಗಿ ಪರಿಶೀಲನೆ ಮಾಡಿ. ನಿಮ್ಮ ಚಿನ್ನಕ್ಕೆ ಗ್ಯಾರಂಟಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಪಡೆಯಿರಿ. ಮುಂದೆ ಬ್ಯಾಂಕ್ಗಳಲ್ಲಿ ಚಿನ್ನ ಅಡ ಇಡೋದಾಗಿರ್ಬೋದು, ಲಾಕರ್ನಲ್ಲಿ ಚಿನ್ನ ಇಡುವಂತ ವಿಚಾರಗಳಲ್ಲಿ ಎಚ್ಚರವಾಗಿರಿ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.